ಹೆಂಗೆ ಹಾಕ್ಬೇಕು? ಹಿಂಗೆ ಹಾಕಿದ್ರೆ ಬಿದ್ದೋಗುತ್ತಿಲ್ಲ. ಇದನ್ನು ಎಲ್ಲೂ ಟ್ರೈ ಮಾಡದಿರಿ, ಪಾಡಲು ಬಿಡದಿರಿ. ಆಗುತ್ತದೆ ಎಲ್ಲ ನಾವೇ ಹೇಳ್ಕೊಟ್ಟದ್ದು, ನಾವು ಮಾಡಲ್ಲ. ಡೋಂಟ್ ಡಿಸ್ಟರ್ಬ್. ಹಾ, ಏನ್ ಮಾಡ್ಬೇಕೀಗ? ಬಿಡ್ಬೇಕಾ ಇದನ್ನ? ಅದ್ರೊಳಗೆ ಹಾಕಿ ಹೆಂಗೆ ಹಾಕ್ಬೇಕು? ಹಿಂಗೆ ಹಾಕಿದ್ರೆ ಬಿದ್ದೋಗುತ್ತಿಲ್ಲ. ಆನಲ್ಲಿ ಇಟ್ಟಿದ್ಯಾ? ಹೇಳಿದ ಮೆಂಟ್ಲು ಅಂತ. ಹೆಸರು ಇಡ್ಬಾರ್ದೇನೋ ನಾವು ಬೇರೆದು? ಇಡ್ಬೋದು ಕಣ, ನಾವ್ ಏನ್ ಬೇಕಾದ್ರೆ ಹೆಸರು ಇಡ್ಬೋದು, ನಾವು ಮಾಡಿದ್ದಲ್ವಾ. ಕೊನೆ ದಿನ ರೆಸಿಪಿ ಇದು. ಇದನ್ನು ಎಲ್ಲೂ ಟ್ರೈ ಮಾಡದಿರಿ, ಪಾಡಲು ಬಿಡದಿರಿ. ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿ. ಅಂದ್ರೆ ಬ್ರೆಡ್ ಪುಡಿ ಪುಡಿ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಮೇಲೆ ಅದನ್ನ ಇಲ್ಲೆಲ್ಲ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಪುಡಿ ಮಾಡಿ ಅದ್ರಲ್ಲಿ ಹಿಂಗೆ ಮಾಡಿ ಇದ್ರ ಮೇಲೆ ಹಾಕೋದಷ್ಟೇ. ನಿಮ್ಮ ಅಸಿಸ್ಟೆಂಟ್ಗೆ ಚೆನ್ನಾಗುತ್ತದೆ, ಎಲ್ಲ ನಾವೇ ಹೇಳ್ಕೊಟ್ಟದ್ದು. ಬೈತಿದೆ ಅನ್ಕೋತಾರೆ. ಬೆಳಗ್ಗೆ ಎದ್ಬಿಟ್ಟು ನಾವು ದೋಸೆ ಬೆಂಡೆಕಾಯಿ ನಾವು ಮಾಡಲ್ಲ. ಕೆಲವೊಂದು ಪ್ಲೇಟ್ ತಗೊಳ್ಳೋದು. ಬೆಂಡೆಕಾಯಿ ಪಲ್ಯ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಕಷ್ಟನೇ ಬೇಕು ನಂಗೆ. ಮಾಡಪ್ಪ ಒಂದ್ ದಿವಸ ಗೊತ್ತಾಗತ್ತೆ. ಕಟ್ ಮಾಡೋದ್ರಿಂದ ಹಿಡಿದು ಅದನ್ನ ಫ್ರೈ ಮಾಡೋದ್ರಿಂದ ಹಿಡಿದು ಎಲ್ಲರೂ ನೀನೇ ಮಾಡು. ಬ್ರೆಡ್ ಕ್ರಮ್ಸ್ ಹೆಂಗ್ ಮಾಡೋದಂತ ಗೊತ್ತಿಲ್ಲ, ನಾವು ಹೇಳ್ಕೊಟ್ಟಿದ್ದೀವಿ. ಈಗ ಬಿಹೈಂಡ್ ಅದೆಲ್ಲ ಕಟ್ಟಾಗಿದೆ. ಅದನ್ನ ರೋಸ್ಟ್ ಮಾಡ್ಬೇಕು ಫಸ್ಟ್ ನೀನು, ಆಮೇಲೆ ಆಯ್ತು ಸಮಯ ಮಾಡ್ಕೊ. ಫಸ್ಟು ಬಿಸಿ ಮಾಡ್ಕೋಬೇಕು, ಆಮೇಲೆ ರುಬ್ಬೇಕು. ಫಸ್ಟ್ ಇಷ್ಟೇ ಸಾಕು. ಒಂದೇ ಒಂದು ಸಾಕಿಷ್ಟೇ. ಫಸ್ಟ್ ಅಷ್ಟಕ್ಕೆ ಫಸ್ಟ್ ಹೆಂಗ್ ಬರುತ್ತೆ ನೋಡ್ತೀವಿ, ಒಂದ್ 2 ಪೀಸ್. ನಾವು ಟ್ರಯಲ್ ಮಾಡ್ತಿರೋದು ಇದು. ಸಾಕು, ಮುಳ್ಚುಸ್ತ ಒಂಥರ ಆಡ್ತಾ ಇದೆಯಾ? ಕೂತಿಲ್ಲ ಸ್ವಲ್ಪ ಕೂರಿಸ್ತೀರಾ? ಕೂತು ಚೂರು ಪುಡಿ ಹಾಕ್ಬೇಕಾ ನೋಡಿ ಶಫೋರೆ. ಸಾಕ್ಬಿಡಿ, ಆಗ್ಬೇಕಿತ್ತು, ಬೇಡ ಈಗ ಸದ್ಯಕ್ಕೆ ಸಾಕು. ಬಿಡ ಸರ್, ಸಾಕ್ಬಿಡಿ ಸರ್. ಏನ್ ಮಾಡ್ಬೇಕು? ಅದ್ರಲ್ಲಿ ಮ್ಯಾರಿನೇಟ್ ಮಾಡಿರೋ ಹೀರೆಕಾಯಿನ ತೆಗೆದ್ಬಿಟ್ಟು ಇದ್ರಲ್ಲಿ ಡಿಪ್ ಮಾಡಿಬಿಟ್ಟು ಇದ್ರ ಮೇಲೆ ಹಾಕ್ಬೇಕು. ಎಣ್ಣೆ ಹಚ್ಬೇಕು ಫಸ್ಟ್. ನಾ ಹೇಳ್ಕೊಟ್ಟಿದ್ದ ನೆನ್ಪಿಟ್ಕೊಂಡಿದ್ದೆ. ಕಾದಿದೆ ಅಂತ ನೋಡ್ಬೇಕು. ಕುಡಿ ನೋಡ್ತೀನಿ ಕೈ. ಬರ್ಬೋದು. ಕಾದಿದೆ, ಎಣ್ಣೆ ಹಚ್ಚು. ಎಣ್ಣೆ ಹಾಕೋದಕ್ಕೆ ಹಾಕು ಸರ್. ಹಾಕಿ ಸರ್. ಮುಚ್ಕೊಂಡು ಇದೆಲ್ಲ ಕಟ್ ಮಾಡ್ತೀನಿ. ಇದೆಲ್ಲ ಕಟ್ ಮಾಡಬೇಡ, ಜಾಸ್ತಿ ಹಾಕು. ಅದು ಇದು ಮಾಡೋದು ಹಾಕಿ ಸರ್, ಜಾಸ್ತಿ ಹಾಕಿ ಸರ್. ಸುರೀರಿ ಅನ್ಬೇಕು ಅದಕ್ಕೆ. ಸಾಕು ಸರ್, ಸಾಕು ಸರ್. ಇದು ಕಟ್ಲೆಟ್ ಆದ್ರೆ ಹೀರೆಕಾಯಿ ಕಟ್ಲೆಟ್, ಅದು ಕಟ್ಲೆಟ್ ಆಗಿಲ್ಲ ಅಂದ್ರೆ ಹೀರೆಕಾಯಿ ಎಡ್ವಟ್ಟು. ಅಚ್ಚಾ, ಏನ್ ಮಾಡ್ಬೇಕು ಈಗ? ಇದರಲ್ಲಿ ಆಲ್ರೆಡಿ ಮ್ಯಾರಿನೇಟ್ ಆಗಿರೋದು. ಅದನ್ನ ಒಂದೊಂದೇ ಹೀರೆಕಾಯಿ ತೆಗೆದ್ಬಿಟ್ಟು ಇದ್ರಲ್ಲಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಇದ್ರ ಮೇಲೆ ಹಾಕ್ರಿ. ಹಾಕಿ ಸರ್,
ಸ್ವಲ್ಪ ದೂರ ದೂರ ಹಾಕಿ ಸಾಕು. ಅವ್ರು ಜಾಯಿಂಟ್ ಫ್ಯಾಮಿಲಿ ಅವರು ಬೇಜಾರು ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೊಳ್ಳಲ್ವಂತೆ. ಯಾರು ಕುಷ್ಠರೋಗ ಬಂದವನು ಎರಡೆರಡು ಬೆಳ್ಳ ಮಾಡ್ಕೊಂಡು ಇದೇನು ಸದ್ಯಕ್ಕೆ ಸಾಕೇನೋ ಕಣೋ. ಚೆನ್ನಾಗಿರತ್ ಕಣೆ ನಾನ್ ಮಾಡಿರೋದು. ಅರ್ಲೆ ತಗೊಳ್ಳಿ ಸರ್. ಕಾದು ನೋಡಿ. ಅರ್ಲೆ ತಗೊಳ್ಳಿ. ಅರ್ಲೆ ಯಾರ್ಲೇ ಅದು ಉಲ್ಟಾ ಹಾಕು. ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆಗಿದೆ ಅಂತ ನೋಡಕ್ ಉಲ್ಟಾ ಹಾಕ್ಬೇಕು. ಹಾಕು ಹಾಕು ಆ ಕಡೆ ಹಾಕಿದ್ದು ಗೊತ್ತಿಲ್ಲ ಹೆಂಗಿದೆ ಅಂತ. ಇನ್ನ ಬೆಂದೆ ಎಲ್ಲ ತರ ಕಾಣಿಸ್ತಿದೆ. ಎಣ್ಣೆ ಕೆಳಗಡೆಗೆ ಹೆಂಗ ಹಿಂಗೆ ಅದು ಸುತ್ತಕ್ಕೆ ಹಿಂಗೆ ಹಾಕಿದ್ರೆ ಅದು ಕೆಳಗೆ ಹೋಗುತ್ತೆ. ಹಾಕು ಸುತ್ತಕ್ಕೆ ಸುತ್ತಕ್ಕೆ ಅದ್ರ ಸುತ್ತ ಹಾಕೋ. ಹಾಕು. ನಾನಿದು ಆಗಷ್ಟಲ್ಲಿ ಒಂದು ಹೊಡಿತೀನಿ ನೋಡ ನಿನಗೆ. ಹಂಗಿಂಗ್ ಹೊಡಿಯಲ್ಲ. ಏಂತ ಇದೀರ, ರೆಸ್ಪೆಕ್ಟ್ ಕೊಡ್ರಿ ಒಂಚೂರು. ನೀವೇ ಕೊಡ್ತಾ ಇಲ್ಲ. ಎಣ್ಣೆಲಿ ಎತ್ಬಿಡೋಣ ಬಿಡು. ಹಂಗೂ ಮಾಡ್ಬೋದು. ಹಂಗೆ ಮಾಡ್ಬೇಕೇನೋ ಇಲ್ಲ. ಬೇಕಂದ್ರೆ ಹಂಗೆ ಮಾಡ್ಬೇಕು. 2 hours later. ಏನೋ ಕೈಯಲ್ಲೇ ಮಾಡ್ತಾ ಇದೆಯೋ. ಇದೆಲ್ಲ ತಾಕದೇ ಇಲ್ಲ ನಮ್ಗೆ. ಎಷ್ಟು ತನಕ ತಪ್ಪು ಹೇಳಿದ್ವಿ. ಹೀರೆಕಾಯಿ ಅಲ್ಲ, ಫಿಶ್ ಫ್ರೈ. ಫಿಶ್ ಕುಕ್ತಿಲ್ಲ. ಇಲ್ಲ ಹಾಕೋ ನೋಡು, ನೀಟಾಗಿ ಬೇಯ್ತದೆ. ಹಾಕ್ತೀನಿ. ಗಂಟೆ ಇದ್ರ ಮುಂದೆ ನಿಂತಿರ್ಬೇಕು. ಅದು ಯಾವರೆಗೂ ಸಾಂಬಾರಾದ್ರೆ ಅದು ಡ್ಯಾನ್ಸ್ ಬರುತ್ತೆ ಅವಾಗವಾಗ. ಅದಕ್ಕೆಲ್ಲ ಬೇಜಾರಾಗ್ಬಾರ್ದು. ಕಟ್ಟುವಾಗ್ಬಿಡೋದು ನಾನು ಬೇಕಾದ್ರೆ. ಹಂಗೆಲ್ಲ ಲುಕ್ ಕೊಡ್ಬೇಡ. ಮಾಡ್ತಿರೋದು ನಾನು. ಬೆಂದಿದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಈಗ? ನೋಡು. ಒಂಚೂರು ಮುಂದೆ ಬನ್ನಿ. ಬಟ್ಟೆ ಒಳಗೆ ಅರ್ಥ ಮಾಡಬೇಕು. ಸಕಲ ಕಾಣಿಸ್ತಿರ್ತಾನೆ. ಕಾಣಿಸುತ್ತೆ ಚೆನ್ನಾಗಿ. ನಾ ಮಾಡಿದ್ರೆ ಹಂಗೆ. ನಾನ್ ಹೇಳ್ಕೊಟ್ಟಿದ್ದು. ಯಾರು ಹೇಳ್ಕೊಟ್ಟಿದ್ದು? ನೀನೇ ಕಲ್ತು ನೀನೇ ಮಾಡಿದ್ಯಾ? ತಿನ್ನೋಳು. ಹಿಡ್ಕೊಂಡೆಲ್ಲ ಮಾಡ ವೆಂಕಟರಮಣ. ಬಿಸಿ ಇರ್ತಕೊಂಡು ಹೋದ್ರೆ ಹೋಗ. ಬಿಸಿ ಇರತ್ತೆ. ಎಣ್ಣೆಲಿ ಬೇಯಿಸ್ಬೇಕು. ಸದ್ಯ ಮ್ಯಾಗಿ ತಿನ್ಕೊಬಿಟ್ಟೆ. ಇದಕ್ಕೆ ಬಂದಿದ್ಯಾ? ಬೇಯಬೇಕು. ಎಣ್ಣೆಲಿ ಫ್ರೈ ಮಾಡ್ಬೇಕು. ಫ್ರೈ ಮಾಡೋದಾ? ಬಾಡ್ಲಿ ಹಾಕ್ತೀನಿ ನಾನು ಸ್ವಲ್ಪ ದಿವಸ. ಅದು ಬಾಡ್ಲಿ ಎತ್ಕೊ. ಬರೀ ಆ ಕಡೆ ತಿನ್ನಿ. ಆ ಕಡೆ ಸಾಸ್ ಆಗದೆ ಇರೋ ಕಡೆ ತಿನ್ನಿ. ನೋಡಿ ಟೇಸ್ಟ್ ಗೊತ್ತಾಗತ್ತ ಅವಾಗ. ಅದಕ್ಕೆ ಹೇಳ್ತಿದ್ದೀನಿ ತಿನ್ಬೇಡಿ ಅಂತದ್ದು. ಏನೋ ತಿಂತಾ ಇದ್ದೀರಾ. ಉಪ್ಪು ಮಾಡ್ಕೊಂತೀನಿ. ಬಿಸಿ ಇದೆ. ಚೆನ್ನಾಗಿದೆ. ಉಫ್ ಮಾಡಿ. ಉಫ್ ಮಾಡೋ. ನೀವು ಮಾವಂಗಾರು ಉಪ್ಪು ಮಾಡ್ಕೊಟ್ಟೆ. ನಂಗೆ ಉಪ್ಪು ಮಾಡು. ಮಾಡಿದ್ಮೇಲೆ ಎಷ್ಟು ತನಕ
ಅಲ್ಲಿ ಉಪ್ಪು ಮಾಡೋದಲ್ಲ, ಇಲ್ಲಿ ಉಪ್ಪು ಮಾಡಬೇಕು. ಫುಲ್ ಹಾಕ ಒಂದೇ ಸತಿ ಬಾಯಿಗೆ ಅಷ್ಟೇ. ಇದೆ ಸಕ್ಕತ್ತಾಗಿರ್ತಾನೆ ಗೊತ್ತಾ ನಂಗೆ. ಹಿಂಗೆ ಒಂಚೂರು ನಿಧಾನ ಬೆಂತಟ್ಟು. ನಾವು ತಟ್ಟು ನಾನು ತಾನೇ ಹೇಳ್ಕೊಟ್ಟಿದ್ದು. ತಟ್ಟು ಎಲ್ಲಿ ನಾನು ನಿಂಗೆ ಹೇಳ್ಕೊಟ್ಟಿದ್ದು. ಯಾರು? ನಾನು. ಹಾಂ ಇದೆಲ್ಲ ಇಷ್ಟೇ.